ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕುಟುಂಬಸ್ಥ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ. ಗಾಯ್ಸ್, ಈ ಕುಟುಂಬಸ್ಥ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್, ಈ ಕುಟುಂಬಸ್ಥ ಮೂವಿಯಲ್ಲಿ ಮಣಿಕಂಠನ್ ಕೆ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಕುಟುಂಬಸ್ಥ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 8 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 25 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 4.8 ಸ್ಟಾರ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಒಂದು ಫ್ಯಾಮಿಲಿ ಸ್ಟೋರಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಂದರೆ ಮೇನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ, ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿ 2025ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಅಂತಾರೆ ಈ ಕುಟುಂಬಸ್ಥ ಮೂವಿ ಅಂತಂದರೆ ಏನಪ್ಪ ಅಂತಂದರೆ, ಇವನು ಒಬ್ಬ ರವಿ ಅಂತ ಕೂಡ ಇರ್ತಾನೆ. ಅವನು ಒಂದು ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡ್ತಿರ್ತಾನೆ ಗೈಸ್. ಆ ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡ್ತಿದ್ದಾಗ ಏನು ಮಾಡ್ತಾನೆ ಅಂತಂದರೆ, ಅವನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನೆ. ಮತ್ತು ಅವರ ಫ್ಯಾಮಿಲಿಯಲ್ಲೂ ಕೂಡ ಹೇಳ್ಕೊಂಡಿರ್ತಾನೆ, ನಾನು ಈ ರೀತಿ ಹುಡುಗಿಯನ್ನು ಇಷ್ಟಪಡ್ತಿದ್ದೀನಿ ಅಂತ. ಅವಾಗ ಏನು ಮಾಡ್ತಾನೆ, ಅವರ ಫ್ಯಾಮಿಲಿಯಲ್ಲಿ ಕೂಡ ಆ ಹುಡುಗಿಯನ್ನು ಕರೆಸ್ಕೋತಾರೆ. ಇಬ್ಬರಿಗೂ ಕೂಡ ಒಂದು ಮ್ಯಾರೇಜನ್ನು ಕೂಡ ಮಾಡ್ತಾರೆ ಗೈಸ್. ಆ ಮ್ಯಾರೇಜನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಅವನು ಏನು ಮಾಡ್ತಾನೆ ಅಂತಾರೆ, ಅವನಿಗೆ ಕಂಪ್ನಿ ಇರುತ್ತಲ್ಲ, ಕಂಪ್ನಿಯಿಂದ ಕೆಲಸಕ್ಕೆ ಇಂತ ಕಿತ್ತಾಕ್ಬಿಡ್ತಾರೆ. ಅಂತಾರೆ, ನೀನು ಈ ಕಂಪ್ನಿಯಲ್ಲಿ ಕೆಲಸ ಮಾಡಬೇಡ ಅಂತ. ಅವನೇನು ಮಾಡ್ತಾನೆ, 1 ಮಂತ್ 2 ಮಂತು ಅಂತ ಅವ್ರ ಮನೆಯಲ್ಲಿ ಕೂಡ ಮೋಸ ಮಾಡ್ಕೊಂಡು ಏನು ಮಾಡ್ತಾನೆ ಅಂತಾರೆ, ಕೆಲಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ, ಅದೆಲ್ಲೋ ಕೂತಿದ್ದು ಬರ್ತಾ ಇರ್ತಾನೆ. ಅವಾಗೇನಾಗುತ್ತೆ, ಅವರ ಫ್ಯಾಮಿಲಿಯೆಲ್ಲ ಕೂಡ ಗೊತ್ತಾಗುತ್ತೆ. ಮತ್ತು ಅವನು ಹಲವಾರು ಕಂಪ್ನಿಗಳೆಲ್ಲ ಹೋಗಿ ಕೆಲಸವನ್ನು ಕೂಡ ಕೇಳ್ತಾನೆ. ಅವಾಗೇನು ಮಾಡ್ತಾರೆ ಅಂತಾರೆ, ಅವನಿಗೆ ಯಾರು ಕೂಡ ಕೆಲಸವನ್ನು ಕೂಡ ಕೊಡೋದಿಲ್ಲ. ಮತ್ತು ಅವನು ಮದುವೆಯಾಗಿರ್ತಾನಲ್ಲ, ಆ ಹುಡುಗಿ ಮನೆಯವರು ಕೂಡ ತೀರಾ ಬಡರಾಗಿರ್ತಾರೆ. ಮತ್ತು ಇವನು ಕೂಡ ಒಂದು ಬಡತನ ಆಗಿರುತ್ತೆ. ಆವಾಗ ಇವ್ರ ಅಮ್ಮ ಅವರಾಗಿರ್ಬೋದು, ಇವ್ರ ಅಪ್ಪ ಅಮ್ಮ ಅವರಾಗಿರ್ಬೋದು, ಇವನಿಗೆ ಯಾರು ಕೂಡ ಮರ್ಯಾದೆಯನ್ನು ಕೂಡ ಕೊಡೋದಿಲ್ಲ ಗೈಸ್. ಅವಾಗೇನಾಗುತ್ತೆ ಅಂತಾರೆ, ಈ ಕುಟುಂಬಸ್ಥ ಮೂವಿಯಲ್ಲಿ ಅವನೇ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೋತಾನೆ. ಅಂದರೆ ಯಾರ್ಯಾರು ಇವನಿಗೆ ಅವಮಾನ ಮಾಡಿರ್ತಾರೆ, ಮತ್ತು ಯಾರ್ಯಾರು ಇವನಿಗೆ ಏನೇನು ಆಡಿಸ್ತಿರ್ತಾರೆ, ಅವನು ಲಾಸ್ಟಲ್ಲಿ ಕೂಡ ಕೊಡ್ತಾ ಇರ್ತಾನೆ ಗೈಸ್. ಆವಾಗ ಏನಾಗುತ್ತೆ ಅಂತಾರೆ, ಈ ಕುಟುಂಬಸ್ಥ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂತಾರೆ ನನ್ನ ಪ್ರಕಾರ ಏನಪ್ಪ ಅಂತಂದರೆ, ಈ ಕುಟುಂಬಸ್ಥ ಮೂವಿಯಲ್ಲಿ ಒಬ್ಬ ಮನುಷ್ಯ ಯಾವ ರೀತಿ ಕೆಳಗಡೆ ಬೀಳ್ತಾನೆ, ಮತ್ತು ಯಾವ ರೀತಿ ಕೆಳಗಡೆ ಹೇಳ್ತಾನೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಲವ್ ಸ್ಟೋರಿ ಆಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.